ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಇವತ್ತು ಗುರುವಾರ, ರಾಯರ ವಾರ, ಜೊತೆಗೆ ಇವತ್ತು ಅಮಾವಾಸ್ಯೆ ಇದೆ. ಸ್ಪೆಷಲ್ ಅಮಾವಾಸ್ಯೆ ಇವತ್ತು, ಬೇಮ್ನ ಅಮಾವಾಸ್ಯೆ ಇದೆ. ಸೊ ಹಂಗಾಗಿ ಇವತ್ತು ಒಂದು ಚಿಕ್ಕದಾಗಿ ಬ್ಲಾಗ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಸೊ ಇನ್ನೂ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇವತ್ತು ಏನು ಗೊತ್ತಾ, ಬೆಳಿಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೋಳು, ಮರ್ತೇ ಬಿಟ್ಟೆ. ಅದು ಈಗೇನೋ ಅದು ಅಷ್ಟು ತಲೆ ಇಲ್ಲವೇ ಇಲ್ಲ, ಮರ್ತೇ ಬಿಡ್ತೀನಿ. ಸೊ ಬೆಳಿಗ್ಗೆನೇ ಇವತ್ತು ನೆನೆ ನೈಟ್ ಮನೆ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ತಿಂಡಿ ರೆಡಿ ಮಾಡಿ, ಆಮೇಲೆ ಮಕ್ಕಳಿಬ್ಬರು ಸ್ಕೂಲಿಗೆ ಹೋದರು. ನನ್ನ ಮಗ ಸ್ಕೂಲ್ಗೆ ಹೋದ, ಮಗಳು ಪ್ಲೇ ಗ್ರೂಪ್ಗೆ ಹೋದ್ಲು, ಡೇ ಕೇರು ಅಲ್ಲೇ. ಹಸ್ಬೆಂಡು ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ. ಟೈಮ್ ಬಂದು 9:20 ಆಗಿದೆ ಇವಾಗ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಂದು ಸ್ನಾನ ಎಲ್ಲ ಆಯಿತು. ಸ್ನಾನ ಎಲ್ಲ ಆಗಿ ರೆಡಿ ಆಗಿದ್ದೀನಿ. ಇನ್ನೂ ಪೂಜೆ ಮಾಡಿಲ್ಲ, ಎಲ್ಲ ರೆಡಿ ಮಾಡ್ಕೋಬೇಕು ಅಲ್ಲೂ ಕೂಡ. ಆ್ಯಂಡ್ ತಿಂಡಿ ಟೊಮೊಟೊ ಬಾತ್ ಮಾಡಿದ್ದೀನಿ. ತಿಂಡಿ ಕೂಡ ಇನ್ನು ನಾನು ತಿಂದಿಲ್ಲ, ಮಕ್ಕಳಿಗೆಲ್ಲ ಕಳಿಸಿದ್ದಾಯಿತು. ಅವ್ರಿಗಿಬ್ರಿಗೂ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲೇ ಸಾಕಾಗುತ್ತೆ. ತಿಂಡಿ ಟೊಮೊಟೊ ಬಾತು ಆಗಿದೆ ಅಷ್ಟೇ. ಮಧ್ಯಾಹ್ನಕ್ಕೂ ಕೂಡ ಅದೇ ಆಗುತ್ತೆ, ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಹಾಗೆ ಬಾಗಿಲೆಲ್ಲ ತೊಳೆದಿದ್ದೆಲ್ಲ ಆಯಿತು. ಬೆಳಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇನ್ನು ನಮ್ಮ ದೇವ್ರದ್ದು ಅದು ಮಂಟಪ ಇದೆಯಲ್ಲ, ಅದನ್ನ ಕ್ಲೀನ್ ಮಾಡಬೇಕು. ಹೆಂಗಾಗಿದೆ ಗೊತ್ತಾ, ನನ್ನ ಮಗ ನಿನ್ನೆ ಎಲ್ಲ ನನ್ನ ತಲೆ ಸ್ನಾನ ಮಾಡಿರಲಿಲ್ಲ. ಪೂಜೆ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಅಕ್ಷತೆ ಎಲ್ಲ ತೆಗೆದು ಅಕ್ಷತೆ ಎಲ್ಲ ಚೆಲ್ಬಿಟ್ಟವನೇ. ಸೊ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಫೋಟೋಗೆಲ್ಲ ಹೂವೆಲ್ಲ ಮುಡಿಸಿ ರೆಡಿ ಮಾಡ್ಕೋಬೇಕು. ಹಸ್ಬೆಂಡು ಮಕ್ಕಳನ್ನ ಬಿಟ್ಟು ಬರೋ ಅಷ್ಟರಲ್ಲಿ ರೆಡಿ ಮಾಡಿಕೊಂಡು, ಅವ್ರಿಗೂ ಕೂಡ ಇವತ್ತು ಪಾದ ಪೂಜೆ ಮಾಡಬೇಕಲ್ಲ, ಪಾದ ಪೂಜೆ ಮಾಡಿಬಿಟ್ಟು ಆಮೇಲೆ ಅವ್ರು ಡ್ಯೂಟಿಗೆ ಹೋಗ್ತಾರೆ, ನಾನು ಕೂಡ ಅಂಗಡಿಗೆ ಹೋಗಬೇಕು. ಸೊ ಇವತ್ತಿನ ವ್ಲಾಗು ಹೇಗಿರುತ್ತೆ ನೋಡೋಣ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅಷ್ಟೇ, ಸಪೋರ್ಟ್ ಮಾಡಿ ನಮಗೆ. ಇವತ್ತಿನ ದಿನ ಹೇಗೆ ಹೋಗುತ್ತೆ ನೋಡೋಣ. ಹಾಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ದೀನಿ. ಯಾವ ದೇವಸ್ಥಾನಕ್ಕೆ ಹೋಗೋದು ಏನು ಅಂತ ಒಂದು ಪ್ಲ್ಯಾನ್ ಇಲ್ಲ. ಆದರೆ ಸಂಜೆ ಹೋಗ್ತೀವಿ ದೇವಸ್ಥಾನಕ್ಕೆ ಮಾಮೂಲಿ ರಾಯರ ಮಠಕ್ಕೆ ಸಂಜೆ ಹೋಗ್ತೀನಿ ನಾನು. ಬೇರೆ ದೇವಸ್ಥಾನಕ್ಕೂ ಹೋಗೋಣ, ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ಮಾರುತಿ ಟೆಂಪಲ್ ಹತ್ರ ಶಿವನ ದೇವಸ್ಥಾನ ಇದೆ ಅಲ್ಲೇ. ಆದರೆ ಅಲ್ಲಿಗೆ ಹೋಗ್ಬಿಟ್ಟು ಬರಬೇಕು. ಟೈಮ್ ಇದ್ದರೆ ಹೋಗ್ತೀವಿ, ಇಲ್ಲ ಅವ್ರಿಗೂ ಟೈಮ್ ಆಗಿಬಿಡುತ್ತೆ. ಟೈಮ್ ಇದ್ದರೆ ಇವಾಗ ಹೋಗ್ತೀವಿ, ಟೈಮ್ ಇಲ್ಲ ಅಂತಂದರೆ ಸಂಜೆ ಹೋಗೋಣ ಅಂತ. ಸೊ ಇದಿಷ್ಟು ಇದೆ. ಆಮೇಲೆ ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಅಯ್ಯೋ, ಸ್ಯಾರಿ ಹಾಕೋಕ್ಕೆ ಟೈಮ್ ಆಗಿಬಿಟ್ಟೈತೆ ಅವಾಗಲೇ. ಇನ್ನು ಇವ್ರು 10 ಗಂಟೆ ಒಳಗಡೆ ಮಾಡೋಂಗಿದ್ರೆ ಪೂಜೆನ ಮಾಡು, ಇಲ್ಲಾಂದರೆ ನನಗೆ ಬೇಡ ಸಂಜೆ ಮಾಡು ಅಂತ ಅಂದ್ಬಿಟ್ರು. ಈಗ ಸೀರೆ ಎಲ್ಲ ಉಟ್ಕೊಂಡು ಆಗಲ್ಲ. ಆಮೇಲೆ ನಾನು ಸಂಜೆ ತನಕ ಹಂಗೆ ಇರಬೇಕು. ಅದಕ್ಕೆ ಮತ್ತು ಬ್ಲೌಸ್ಗಳೆಲ್ಲೋ ಬಿದ್ದಿದೆ, ಸ್ಯಾರಿಗಳು ಎಲ್ಲ ಬಿದ್ದಿದೆ. ಹುಡುಕಿ ಸಾಕಾಯಿತು, ಸಿಗಲಿಲ್ಲ. ಅದಕ್ಕೆ ನಾನು ಸೀರೆನೂ ಬೇಡ ಏನು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಮಾಮೂಲಿ ರೆಗ್ಯುಲರಾಗಿ ಹಾಕೋತೀನಲ್ಲ ಡ್ರೆಸ್ಸು, ಅದನ್ನೇ ಹಾಕ್ಕೊಂಡಿದ್ದೀನಿ. ಸೊ ಬನ್ನಿ, ಇವತ್ತಿನ ವ್ಲಾಗ್ ಹೇಗಿರುತ್ತೆ ನೋಡೋಣ. ಒಂದು ಚಿಕ್ಕದಾಗಿ ವ್ಲಾಗ್ ಮಾಡಾಕ್ತಾಯಿದ್ದೀನಿ. ಎಲ್ಲರೂ ತುಂಬ ಕೇಳ್ತಿರ್ತಿರಲ್ಲ, ಅದಕ್ಕೋಸ್ಕರ. ಸೊ ಬನ್ನಿ, ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ಅಷ್ಟೇ. ಈಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ, ತೋರಿಸ್ತೀನಿ ರೀ ಬ್ಯಾಕ್ ಕ್ಯಾಮ್ರಾದಲ್ಲಿ ಹೆಂಗೆ ಮಾಡಿದ್ದಾನೆ ನನ್ನ ಮಗ ಅಂತ. ನೋಡಿ, ಇಲ್ಲಿ ನನ್ನ ಮಗ ಪೂಜೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಂದು ಯಾವ ಥರ ಮಾಡಿದ್ದಾನೆ ಅಂತ. ಅಕ್ಷತೆ ಎಲ್ಲ ಚೆಲ್ಲಿ ಇಲ್ಲಿ ನೋಡಿ, ಹೂವು ಎಲ್ಲ ತೆಗೆದಾಕಿ ಇಷ್ಟೆಲ್ಲ ಮಾಡಿಬಿಟ್ಟು ಅವನಿಗೆ ಇದನ್ನೆಲ್ಲ ಕ್ಲೀನ್ ಮಾಡಿ ನಾನು ರೆಡಿ ಮಾಡಬೇಕಿತ್ತು. ನನ್ನ ಹಸ್ಬೆಂಡು ಮಕ್ಕಳನ್ನ ಬಿಟ್ಟು ಮನೆಗೆ ಬರೋ ಅಷ್ಟರೊಳಗಡೆ ಪೂಜೆ ಮಾಡಬೇಕು ಅಂತೇಳಿ ಬೇಗ ಎಲ್ಲನೂ ಮುಗಿಸ್ಬಿಟ್ಟು ಸಿಂಪಲ್ಲಾಗಿ ಪೂಜೆ ಕೂಡ ಮಾಡಿ ಮುಗಿಸ್ದೆ. ಬಟ್ ಅದು ಯಾವುದೂ ಕೂಡ ನನಗೆ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಟೈಮ್ ಇರಲಿಲ್ಲ ಅಲ್ವಾ. ನನಗೆ ಅದು ಮರ್ತೇ ಹೋಯಿತು ವೀಡಿಯೋ ಮಾಡ್ಕೋಬೇಕು ಅನ್ನೋದು. ಸಿಂಪಲ್ಲಾಗಿ ಪೂಜೆ ಮಾಡಿದ್ದಾಯಿತು. ಹಾಗೆ ಅವ್ರಿಗೆ ಪಾದ ಪೂಜೆ ಮಾಡೋದಕ್ಕೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಜ ಹೇಳಬೇಕು ಅಂದರೆ ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ, ಈ ಥರದ್ದೆಲ್ಲ ಫಾರ್ಮಾಲಿಟೀಸ್ ಎಲ್ಲ ಬೇಕಾ ಅಂತ ಕೇಳ್ತಾರೆ. ಬಟ್ ನನ್ನ ಒಂದು ಬಲವಂತಕ್ಕೋಸ್ಕರ ಈ ಥರ ಪೂಜೆನ ಮಾಡಿಸ್ಕೊತಾರೆ ಅಷ್ಟೇ ಅವರು. ಸೊ ಹೊಸ್ಲು ಪೂಜೆ, ತುಳಸಿ ಕಟ್ಟೆ ಪೂಜೆ ಎಲ್ಲ ಕೂಡ ಮುಗಿದಿತ್ತು. ಅದಾದಮೇಲೆ ನಾನು ನೆಕ್ಸ್ಟ್ ಪಾದ ಪೂಜೆ ಮಾಡಿದ್ದೀನಿ. ಪಾದ ಪೂಜೆ ಮಾಡೋದು ವೀಡಿಯೋ ಯಾಕೋ ಅಷ್ಟು ಕರೆಕ್ಟಾಗಿ, ಅಂದರೆ ನಮಗೆ ಟ್ರೈಪೋಡ್ ಇಲ್ಲದೇ ಇರೋ ಕಾರಣ ಸರಿಯಾಗಿ ಕಾಣಿಸ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋನ ನಾನು ಯಾವುದೇ ರೀತಿ ವಾಯ್ಸ್ ಓವರ್ ಕೊಟ್ಟಿಲ್ಲ, ಹಾಗೇ ಬಿಟ್ಟಿದ್ದೀನಿ. ನಾವೇನೇನು ಮಾತಾಡಿದ್ವಿ ಹಾಗೇ. ಸೊ ವೀಡಿಯೋನ ನೋಡಿ ಹೇಗೆ ಅನ್ನಿಸ್ತು ಅಂತ ಮಿಸ್ ಮಾಡಿದೆ, ಕಮೆಂಟಲ್ಲಿ ತಿಳಿಸಿ ನನಗೆ. ವಿಡಿಯೋ ಹಾಕಿ ಮಾಡಬೇಕು, ಯೂಟ್ಯೂಬಲ್ಲಿ ಹಾಕಕ್ಕೆ ನೀನು ನೀರು ಕುಡಿತೀಯ ಹೇಳು, ಇನ್ಸ್ಟಾಗ್ರಾಮ್ ಹಾಕು. ಮಕ್ಳು ಕಾಲಿದ್ದು ನೀನು ನಿಮ್ಮ ದೊಡ್ಡವರು ಅಂತ ಹೇಳ್ತಾರಲ್ಲ ಈಗ. ಆಯ್ತು, ಸರಿ. ಕರ್ಪೂರ ಚೂಡಿ ತಗೋ, ಕಾರಣವೇ ಆಯ್ತು. ಬಿಸ್ತಿರಲ್ವಾ, ತಣ್ಣೀರಲ್ಲಿ ತೊಳಿತಾರೆ ಅದನ್ನು. ಇವತ್ತು ಒಂದು ದಿವಸ ಬಿಸ್ಕೊಂಡು ತೊಳಿಗೊತ್ತಾನೆ. ಬಿಟ್ಟು ಊಟ ತಗೊಂಡು ಫ್ರೇಮ್ ಹಾಕಿಸ್ಕೊಂಡು ಮಡಿಕೊಳ್ಳೋದು. ಯಾಕೆ ಯಾಕೆ ನಗಡ್ತಿರೋದು? ಯಾಕೆ ಹೇಳಿ ಇಂಥದಕ್ಕೆ ಹಾಕೋಗ್ತಲ್ಲ.
ಪಟೇಲ್ ಏನಿಲ್ಲ. ಸಕಟಾಯ್ತು. ಒಂದು ಹೊಡೆದ್ಬಿಟ್ಟು ಕಟ್ಬೇಕಲ್ಲ ಅಂತ ಒಂದು ಕೊಟ್ಟು ಫಸ್ಟ್ ಕುಂಕುಮನ 8 ವರ್ಷ ಆಯ್ತು ಮದ್ವೆಗಿ. ನನಗೇನು ಅದೇ ಕೆಲಸವಾ? ಅದಕ್ಕೆ ಅದೇ ಕೆಲಸ ಅಲ್ಲ ಅಂತ ಗೊತ್ತಿರಲ್ವಾ? ನಾನು ಎಲ್ಲಿಗಾಗ ನಾನು ಪೂಜೆ ಮಾಡ್ಬೇಕು ನಿಮಗೆ. ಹೂ ಮಾಡಿಸಿ ಹೂ ಮಾಡಿಸಿ. ದೇವ್ರೆ, ಮದುವೆ ತಗೋಬತ್ತೀರಾ ಅಂದ್ರೆ ಇದಕ್ಕೆ ಹೆಚ್ಚಿವು ಹೂವು ಸ್ಲವಲ್ ಅದ್ರ ಮೇಲೆ ಅದಕ್ಕೆ ಗೊತ್ತಿದ್ದೇವಲ್ವಾ? ಅದೃಷ್ಟ ಮಾಡಿದ್ದೀನಿ ಬಿಡಿ. ದಿನ ಪೂಜೆ ಮಾಡೋ ಪೂಜೆ ಒಂದಿನ ಮಾಡ್ಬಿಟ್ಟು ಸುಮ್ಮನೆ ಐತೀವಲ್ಲ ಓದ್ತೀರಲ್ವ? ಎತ್ಕೊಳ್ಳಿ. ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ಈಗ ಅಂಗಡಿಗೆ ಬಂದಿದ್ದೀನಿ. ಮಳೆ ಬರ್ತಾ ಇದೆ. ಹಸ್ಬೆಂಡ್ ಬಿಟ್ಬಿಟ್ಟು ಹೋದ್ರು. ಅಯ್ಯೋ ಲೇಟ್ ಆಯಿತು ಅಂತ ಸಿಕ್ಕಾಬಿಟ್ಟೆ ಅರ್ಜೆಂಟ್ ಮಾಡಿಬಿಟ್ರು. ಬೇಗ ಮುಗಿಸು, ಲೇಟ್ ಆಯಿತು ಅಂತ. ಸೊ ನಾನು ಕರೆಕ್ಟಾಗಿ ಯಾವುದೂ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ದೇವ್ರ ಪೂಜೆ ಮಾಡ್ಬೇಕಾದ್ರೂ ಮಾಡ್ಕೊಳಕ್ಕಾಗಿಲ್ಲ. ಆಮೇಲೆ ಇವ್ರದ್ದು ಪಾದ ಪೂಜೆ ಮಾಡಬೇಕಾದ್ರೆ ಟ್ರೈಪೋಡ್ ಇಲ್ಲ ನನ್ನ ಹತ್ರ. ಹಾಗಾಗಿ ನಾನು ಒಂದು ಟೇಬಲ್ ಮೇಲೆ ಇಟ್ಬಿಟ್ಟು ಮಾಡಿದ್ದೆ. ಅದು ಹೆಂಗೆ ಕ್ಯಾಪ್ಚರ್ ಆಗಿದೆ ಗೊತ್ತಿಲ್ಲ. ಬಟ್ ನನಗೆ ಒಂದು ಸ್ವಲ್ಪ ನೋಡಿದೆ, ಅದು ಅರ್ಧಂಬರ್ಧ ಕಾಣಿಸ್ತಾ ಇದೆ. ಸೊ ಅದು ಆ್ಯಡ್ ಮಾಡೋದೋ ಬೇಡವೋ ಅನ್ನೋ ಥರ ಆಗಿದೆ. ಸೊ ಆ್ಯಡ್ ಮಾಡ್ತೀನಿ ಒಂದು ಸ್ವಲ್ಪ ಅಲ್ವಾ, ಜಾಸ್ತಿ ಇಲ್ಲ, ಸ್ವಲ್ಪ ಅದನ್ನು ಆ್ಯಡ್ ಮಾಡ್ತೀನಿ. ಅದಾದಮೇಲೆ ಈಗ ಮಳೆ ಬರ್ತಿದೆ. ಹಿಂಗೆ ಬೆಳಗ್ಗೆ ಮಳೆ ಬಂದರೆ ಚೆನ್ನಾಗಿರಲ್ಲಪ್ಪ. ಮಳೆ ಬರ್ತಾ ಇದೆ, ಅದಕ್ಕೆ ಬಟ್ಟೆಗಳು ಇಲ್ಲಿ ಹ್ಯಾಂಗ್ ಮಾಡೋದೋ ಬೇಡವೋ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡಿ, ನಮ್ಮ ಸ್ವೀಟಿಗೆ ಸೀರೆನೇ ಚೇಂಜ್ ಮಾಡಿಲ್ಲ. ನನಗೆ ಬಿಸಿ ಅಂದ್ಕೊಂಡು ಪಾಪ ಆಗಲೇ ಒಂದು 3 ಡೇಸ್ ಆಯಿತು. 3 ಡೇಸಿಂದ ಒಂದೇ ಸೀರೆಯಲ್ಲಿದ್ದಾಳೆ ಸ್ವೀಟಿಗೆ ಸ್ಯಾರಿ ಚೇಂಜ್ ಮಾಡಬೇಕು, ಬಟ್ಟೆಗಳೆಲ್ಲ ಹೊರಗಡೆ ಹಾಕಬೇಕು. ಅಂಗಡಿಗೆ ಬಂದಮೇಲೆ ಅಂತೂ ಫುಲ್ ಕೆಲಸನೇ ಇರುತ್ತೆ. ಅಜ್ಜಿ ತಿಂಡಿ ಮಾಡಿದ್ರಾ? ಯಾರು ಹ್ಞೂ ಅಜ್ಜಿ ಆಯಿತು. ಟೊಮೊಟೊ ಬಾತ್ ಮಾಡಿದ್ದೆ. ಟೊಮೊಟೊ ಬಾತು. ಇಲ್ಲೊಬ್ಬರು ಅಜ್ಜಿ ಬರ್ತಾರೆ, ಪಾಪ ತುಂಬ ಒಳ್ಳೆಯವರು. ಪ್ರತಿದಿನ ಮಾತಾಡ್ಸ್ಬಿಟ್ಟೆ ಹೋದವ್ರು ನನ್ನನ್ನು. ಅಂಗಡಿ ಹತ್ರ ಬಂದು ಮಾತಾಡ್ಸ್ಬಿಟ್ಟು ಏನವ ತಿಂಡಿ ಮಾಡ್ದವ ಅಂತ ಕೇಳ್ಕೊಂಡು ಹೋಗ್ತಾರೆ. ನನಗೂ ಅಜ್ಜಿ ಅಂದರೆ ಇಷ್ಟ. ಇವಾಗ ಬಂದು ನೋಡಿದ್ನಲ್ಲ, ಅದಕ್ಕೆ ಮಾತಾಡಿಸ್ದೆ. ಇವಾಗ ಅಂಗಡಿಗೆ ಬಂದಮೇಲೆ ಕೆಲಸ. ಇನ್ನು ಪೂಜೆ ಮಾಡಿಲ್ಲ, ಪೂಜೆ ಮಾಡಬೇಕು. ಇವತ್ತು ಅಮಾವಾಸ್ಯೆ ಬೇರೆ ಅಲ್ವಾ, ಸ್ವಲ್ಪ ಹೊಸ್ಲಿಗೆಲ್ಲ ಬಾಗಿಲಿಗೆಲ್ಲ ನಿಂಬೆಹಣ್ಣೆಲ್ಲ ಕುಯ್ದಿಟ್ಟು ಪೂಜೆ ಮಾಡಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನಿನ್ನೆ ಮಕ್ಕಳು ಬಟ್ಟೆಗಳು ಲಂಗ ಬ್ಲೌಸು ಸ್ವಲ್ಪ ತೋರಿಸಿದ್ದೀನಿ ಅಷ್ಟೇ. ಇನ್ನೊಂದು ವಿಡಿಯೋ ಹಾಕಿದ್ದೆ, ಅದರಲ್ಲಿ ಸಾಧ್ಯ ಆದರೆ ಈ ವಿಡಿಯೋದಲ್ಲಿ ಇನ್ನು ಉಳ್ಕೊಂಡಿರೋ ಡಿಸೈನ್ ಸ್ವಲ್ಪ ದೊಡ್ಡ ಸೈಜ್ ಜಾಸ್ತಿ ಕೇಳ್ತಿದ್ದೀರಾ, ದೊಡ್ಡ ಸೈಜಲ್ಲಿ ತೋರಿಸಿ ಅಂತ. ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನನಗೆ ಮೇನ್ ರೋಡ್ ಅಲ್ವಾ, ಇದು ವೆಹಿಕಲ್ಗಳೆಲ್ಲ ಓಡಾಡ್ತಿರುತ್ತೆ. ಹಾಗೆ ಈಗ ಈ ಟೈಮಲ್ಲಿ ಸ್ವಲ್ಪ ಜನ ನಂಗೆ ಗೊತ್ತಿರೋ ಓಡಾಡ್ತಿರ್ತಾರೆ. ಅದಕ್ಕೆ ಆ ಕಡೆ ನೋಡಿದಷ್ಟೇ. ನೋಡ್ಕೊಂಡು ಹೋಗ್ತಿರ್ತಾರೆ, ಹಾಯ್ ಮಾಡ್ತಾರೆ, ಹಿಂಗೆ ವಿಶ್ ಮಾಡ್ತಾರೆ. ವಿಶ್ ಮಾಡಬೇಕು ನಾವು. ಸೊ ಅಷ್ಟೇ. ಈಗ ಬನ್ನಿ, ಜಾಸ್ತಿ ತಡ ಮಾಡೋದು ಬೇಡ. ಅಂಗಡಿಲಿ ಕೆಲಸಗಳು ಬೇಕಾದಷ್ಟಿದೆ. ಕೆಲಸ ಮುಗಿಸಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್.
ಆವಾಗಲಿಂದ ಸುಮಾರು ಲೇಟೇ ಆಗೋಯ್ತು. ಪೂಜೆ ಮಾಡಾದ್ಮೇಲೆ ಕಸ್ಟಮರ್ಸ್ ಬಂದರು, ಒಂದಿಬ್ಬರು ಕಸ್ಟಮರ್ಸ್ ಬಂದೋದ್ರು. ಸೊ ಹಂಗಾಗಿ ನನಗೆ ವೀಡಿಯೋ ಕೂಡ ಮಾಡ್ಕೊಳಕ್ಕಾಗಿಲ್ಲ. ಇವಾಗ ವೀಡಿಯೋ ಮಾಡೋಣ ಅಂದ್ಕೊಂಡು ಇನ್ಸ್ಟಾಗ್ರಾಮ್ಗೂ ಕೂಡ ವೀಡಿಯೋ ಮಾಡಿಲ್ಲ, ಇವಾಗ ಮಾಡಬೇಕು. ಕಸ್ಟಮರ್ಸ್ ಇದ್ದರು, ಬ್ಯುಸಿ ಇದ್ದೆ, ಅದಕ್ಕೋಸ್ಕರ ಪೂಜೆ ಎಲ್ಲ ಮಾಡಿದ್ದಾಯಿತು. ತೋರಿಸ್ತೀನಿ ರೀ ಒಂದು ನಿಮಿಷ. ನೋಡಿ ಈ ಥರ ನಿಂಬೆಹಣ್ಣು ಕೊಯ್ದು ಹೂವು ಹಾಕಿ ಪೂಜೆ ಮಾಡಿದ್ದೀನಿ. ಏನಂದರೆ ಏನೋ ಒಂದು ನಂಬಿಕೆ ಅಷ್ಟೇ. ಈ ಅಮಾವಾಸ್ಯೆ ಹುಣ್ಮೆನಲ್ಲಿ ವ್ಯವಹಾರ ಮಾಡೋ ಅಂಥವ್ರು, ಈ ಥರ ಬಿಸ್ನೆಸ್ ಮಾಡೋ ಅಂಥವ್ರು ಯಾವುದೇ ರೀತಿ ದೃಷ್ಟಿ ಆಗದೆ ಇರಲಿ ಅಂತ ಹೇಳಿ ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿ ಬಾಗಿಲಲ್ಲಿ ಇಡ್ತಾರೆ. ಸೊ ಒಂದು ನಂಬಿಕೆ ಅಷ್ಟೇ, ಇನ್ನೇನಿಲ್ಲ. ಅದು ಆಗುತ್ತೋ ಬಿಡುತ್ತೋ, ವರ್ಕ್ ಆಗಲ್ವೋ ಗೊತ್ತಿಲ್ಲ, ಸುಮ್ಮನೆ ಒಂದು ನಂಬಿಕೆಗೆ ಇಟ್ಟಿದ್ದೀವಿ ಅಷ್ಟೇ. ಇನ್ನು ಪೂಜೆ ಎಲ್ಲ ಕೂಡ ಮಾಡಿದ್ದಾಯಿತು. ಸೊ ಇವಾಗ ಪಟ ಅಂತ ವೀಡಿಯೋ ಮಾಡಬೇಕು. ವೀಡಿಯೋ ಮಾಡೋಕ್ಕೆ ಅಂತಲೇ ಬಂದಿದ್ದೀನಿ ಈಗ. ಸೊ ಯೂಟ್ಯೂಬ್ಗೂ ಕೂಡ ವೀಡಿಯೋ ಮಾಡ್ಕೊತೀನಿ, ಇನ್ಸ್ಟಾಗ್ರಾಮ್ಗೂ ಕೂಡ ವೀಡಿಯೋ ಮಾಡಿಬಿಟ್ಟು ಹಾಗೆ ಯೂಟ್ಯೂಬ್ಗೂ ಕೂಡ ವೀಡಿಯೋ ಮಾಡ್ಕೊಡ್ತೀನಿ, ತೋರಿಸ್ತೀನಿ ಏನೇನು ಕಲೆಕ್ಷನ್ಸ್ ಇದೆ ಅಂತ ಹೇಳಿ. ಸೊ ಯಾರಿಗೆ ಬೇಕು ಅವ್ರು ಬುಕ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿದ್ದೀನಿ, ನಂಬರ್ಗೆ ಮೆಸೇಜ್ ಮಾಡಿ, ದಯವಿಟ್ಟು ಕಾಲ್ ಮಾಡೋಕೋಬಿಡಿ, ಮೆಸೇಜ್ ಮಾಡಿ, ಓಕೆನಾ. ಈಗ ಬನ್ನಿ ತಡ ಮಾಡಿದೆ, ಏನೇನಿದೆ ಕಲೆಕ್ಷನ್ಸ್ ಅಂತ ನೋಡೋಣ. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಸೊ ಸಾರಿ, ಸ್ವಲ್ಪ ಲೇಟ್ ಆಗೋಯ್ತು, ಕಸ್ಟಮರ್ಸ್ ಬಂದುಬಿಟ್ಟಿದ್ರು, ಅದಕ್ಕೆ ಇನ್ಸ್ಟಾಗ್ರಾಮ್ ಕೂಡ ವೀಡಿಯೋ ಕರೆಕ್ಟಾಗಿ ಮಾಡ್ಕೊಳಕ್ಕಾಗಲಿಲ್ಲ. ಮಧ್ಯೆ ಬರ್ತಾನೆ ಇದ್ರು. ನಾನು ಹೆಚ್ಚು ಕಡಿಮೆ ಒಂದು ವೀಡಿಯೋ ಮಾಡೋಕ್ಕೆ ಎಲ್ಲ ಕಡೆನೂ 1 ನಿಮಿಷ 2 ನಿಮಿಷ ತೊಗೊಂಡ್ರೆ 10 ನಿಮಿಷ ಆಗುತ್ತೆ ಒಂದು ವೀಡಿಯೋ ಮಾಡೋಕ್ಕೆ. ಮಧ್ಯದಲ್ಲಿ ಟೇಕ್ ತೊಗೊಳ್ಳೋದು, ಕಟ್ ಮಾಡೋದು, ಈ ಥರನೇ ಆಗೋಗುತ್ತೆ. ಸೊ ಸಾರಿ. ಮೇನ್ ರೋಡಲ್ಲಿ ಇರೋದ್ರಿಂದ ವೆಹಿಕಲ್ಗಳು ಬೇರೆ ಡಿಸ್ಟರ್ಬೆನ್ಸ್ ಇರುತ್ತೆ ನನಗೆ, ಆರನ್ ಮಾಡೋದು ಈ ಥರ. ಮತ್ತು ಕೆಲವರು ಅಡ್ರೆಸ್ ಎಲ್ಲ ಕೇಳ್ಕೊಂಬರ್ತಾರೆ, ಅವಾಗೆಲ್ಲ ಅವ್ರ ಜೊತೆ ಮಾತಾಡಲೇಬೇಕು. ಸೊ ಪಟ ಅಂತ ತೋರಿಸ್ಬಿಡ್ತೀನಿ ಬನ್ನಿ, ಯಾರು ಡಿಸ್ಟರ್ಬ್ ಮಾಡೋಕ್ಕಿಂತ ಮುಂಚೆ. ಇದು ಬಂದು ಲಂಗ ಬ್ಲೌಸೇನೆ. ಈಗ ಹಬ್ಬಗಳ ಮೇಯ್ನು ಹೆಣ್ಮಕ್ಳು ಹಬ್ಬನೇ ಇರೋದು ಲಂಗ ಬ್ಲೌಸ್. ಗೌರಿ ಹಬ್ಬ ಮತ್ತು ವರಮಹಾಲಕ್ಷ್ಮಿ ಎಲ್ಲ ಇರೋದ್ರಿಂದ ಹೆಣ್ಮಕ್ಳುಗಳಿಗೆ ನೀವು ಏನೇ ವೆಸ್ಟರ್ನ್ ಡ್ರೆಸ್ ಹಾಕ್ಸಿದ್ರು ಹಬ್ಬದ ದಿನ ಈ ಥರ ಟ್ರೆಡಿಷನಲ್ ಆಗಿ ರೆಡಿ ಮಾಡಿದ್ರೆ ಅದು ಹಬ್ಬ ಅಂತ ಅನ್ನಿಸ್ಕೊಳ್ಳೋದಲ್ವಾ. ಕೆಲವು ಮನೆಗಳನ್ನಂತೂ ಟ್ರೆಡಿಷನಲ್ ವೇರೆ ಹಾಕ್ಸೋದು, ಬೇರೆ ದಿನ ಏನೇ ವೆಸ್ಟರ್ನ್ ಡ್ರೆಸ್ ಹಾಕ್ಸಿದ್ರು ಹಬ್ಬದ ದಿನ ಸ್ಪೆಷಲಿ ಟ್ರೆಡಿಷನಲ್ ಡ್ರೆಸ್ಸಸ್ ಹಾಕ್ಸೋದು. ನಾನಂತೂ ಹಾಗೆ ಮಾಡೋದು. ಸೊ ಈ ಥರ ಬರುತ್ತೆ ಲಂಗ ಬ್ಲೌಸು. ಇದು ಸೈಜ್ಗಳು ಸ್ವಲ್ಪ ದೊಡ್ಡ ಸೈಜು. ನೆನ್ನೆ ಅಂತೂ ಎಷ್ಟು ಜನ ಗೊತ್ತಾ ನನಗೆ, ಸಿಸ್ಟರ್ ಬರೀ ಚಿಕ್ಕ ಸೈಜ್ ತೋರಿಸಿದ್ರೆ, ದೊಡ್ಡ ಸೈಜ್ ಸೈಜಲ್ಲಿ ತೋರಿಸಿ ಅಂತ, ಅದಕ್ಕೋಸ್ಕರ ದೊಡ್ಡ ಸೈಜಲ್ಲಿ ಇವತ್ತು ತೋರಿಸ್ತಾ ಇದ್ದೀನಿ. ಇದು ಬಂದು ಸೈಜು ನಿಮಗೆ 6 ಸೈಜಲ್ಲಿ ಬರುತ್ತೆ. 22ರಿಂದ 32 ಸೈಜ್ ತನಕ ಸಿಗುತ್ತೆ. ಅಂದರೆ 22, 24, 26, 28, 30, 32 ಸೈಜು. 22, 26, 24, 28, 26, 28, 30, 32 ಇಷ್ಟು ಸೈಜಲ್ಲಿ ಬರುತ್ತೆ. ಇದು ಸ್ಟಾರ್ಟಿಂಗ್ 22 ಸೈಜ್ ನಂಬರ್ 22 ನಾನು ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು 3-4 ವರ್ಷದ ಮಗುವಿಂದ ಹಿಡಿದು ಒಂದು 10-11 ವರ್ಷದ ಮಗು ತನಕ ಹಾಕೋಬಹುದು. ನೋಡಿ ಈ ಥರ ಬರುತ್ತೆ, ಬನಾರಸಲ್ಲಿ ಬರುತ್ತೆ. ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್, ರೆಡ್ ಮತ್ತು ಗ್ರೀನ್ ಮತ್ತು ರೆಡ್ ಕಾಂಬಿನೇಷನ್ನು. ಈ ಥರ ಡೋರಿ ಕೊಟ್ಟಿದ್ದಾರೆ, ಉಕ್ಸ್ ಕೊಟ್ಟಿದ್ದಾರೆ. ಹಾಗೆ ಇದು ಸ್ಲೀವ್ಸ್ಗೆ ಈ ಥರ ಕೊಟ್ಟಿದ್ದಾರೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 650. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 650 ರೂಪಾಯಿ ಆಗುತ್ತೆ, ಪ್ಲಸ್ 50 ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ. ಇದರಲ್ಲಿ ಕಲರ್ಸ್ಗಳು ಕೂಡ ಅವೈಲಬಲ್ ಇದೆ, ಬೇರೆ ಕಲರ್ಸ್ ತೋರಿಸ್ಬಿಡ್ತೀನಿ. ತುಂಬ ಚೆನ್ನಾಗಿದೆ. ಇದು ರೆಡ್ ಮತ್ತು ರಾಯಲ್ ಬ್ಲೂ ನಿನ್ನೆ ಹಾಕಿದ್ದೆ, ಚಿಕ್ಕ ಸೈಜಲ್ಲಿ ಹಾಕಿದ್ದೆ. ಸೋಲ್ಡ್ ಔಟ್, ಕಂಪ್ಲೀಟ್ಲಿ ಸೋಲ್ಡ್ ಔಟು. ಮತ್ತೆ ಆರ್ಡರ್ ಹಾಕಿದ್ದೀನಿ, ಅದು ಅದೇ ಕಲರ್ ಕಾಂಬಿನೇಷನ್ ಕೇಳ್ತಿದ್ದಾರೆ, ಅದಕ್ಕೆ. ತುಂಬ ಚೆನ್ನಾಗಿದೆ ನೋಡಿ, ರೆಡ್ ಆ್ಯಂಡ್ ರಾಯಲ್ ಬ್ಲೂ ತುಂಬ ಚೆನ್ನಾಗಿದೆ. ನನಗೂ ಪರ್ಸನಲಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಕಲರ್ ಕಾಂಬಿನೇಷನ್. ತುಂಬ ಡಾರ್ಕಾಗಿ ಚೆನ್ನಾಗಿ ಕಾಣ್ತಿದೆ. ಹೆಣ್ಣು ಮಕ್ಕಳಿಗೆ ಯಾವ ಬಟ್ಟೆ ಹಾಕಿದ್ರು ಮುದ್ದಾಗೆ ಕಾಣ್ತಾರೆ. ಚಿಕ್ಕ ಹೆಣ್ಮಕ್ಳಿಗೆ ಯಾವ ಬಟ್ಟೆ ಹಾಕಿದ್ರು ಮುದ್ದಾಗೆ ಕಾಣ್ತಾರೆ. ಇದು ಒಂದು 32 ಸೈಜು. ಎಷ್ಟೋ ಜನ ಕೇಳ್ತೀರಾ ಸಿಸ್ಟರ್ ಸೈಜು 32 ಎಷ್ಟು ಬರುತ್ತೆ ಅಂತ. ನೋಡಿ ಇಷ್ಟು ಬರುತ್ತೆ, ಇಷ್ಟು ಅಗಲ ಬರುತ್ತೆ ಬ್ಲೌಸು. ನನ್ನ ಪ್ರಕಾರ ಇದು ಒಂದು 12 ವರ್ಷದ ಮಕ್ಕಳು ತನಕ ಹಾಕೋಬಹುದು. ಹೇಳೋಕ್ಕಾಗಲ್ಲ, ಮಕ್ಕಳು ದಪ್ಪ ಇರ್ತಾರೆ, ಕೆಲವರು ಸಣ್ಣ ಇರ್ತಾರೆ. ಸಣ್ಣ ಇದ್ದರೆ ಒಂದು 12-13 ವರ್ಷದ ತನಕ ಹಾಕ್ಬೋದು. ಇಲ್ಲ ಸ್ವಲ್ಪ ಹೆಲ್ದಿಯಾಗಿ ಗುಂಡು ಚೆನ್ನಾಗಿದ್ದಾರೆ ಅಂದರೆ ಒಂದು 10-11 ವರ್ಷದ ತನಕ ಹಾಕ್ಬೋದು. ಈ ಸೈಜು ಸ್ವಲ್ಪ ದೊಡ್ಡದು. ಇವಾಗಂತೂ ಯಾರೇ ತೊಗೊಳೋದಾದ್ರೆ ಫ್ಯೂಚರ್ ಸ್ವಲ್ಪ ದೊಡ್ಡ ಸೈಜೇ ತೊಗೊಳೋದ್ರಿಂದ ಹಾಕ್ಬೋದು, 10 ವರ್ಷ ಅಂತ ಅಂದ್ಕೊಂಡಿದ್ದೀನಿ ನಾನು. ಇದು ಸ್ಕರ್ಟ್ ನನಗೇನೆ ಆ್ಯಂಕಲ್ ಲೆಂತ್ ಬರುತ್ತೆ. ನೋಡಿ ನನಗೆ ಬ್ಲೌಸ್ ಇಷ್ಟು ಇಟ್ಕೊಂಡಿದ್ದೀನಿ, ನನಗೇನೆ ಆ್ಯಂಕಲ್ ಲೆಂತ್ ಬರ್ತಿದೆ. ಈಗ ಲೆಗ್ಗಿನ್ಸಲ್ಲಿ ಹಾಕ್ದಾಗ ಆ್ಯಂಕಲ್ ಲೆಂತ್ ಬರುತ್ತಲ್ಲ, ಅಷ್ಟು ಬರ್ತಿದೆ ಸ್ಕರ್ಟು. ಇನ್ನೊಂಚೂರು ಗ್ಯಾಪ್ ಕೊಟ್ರಂತೂ ಫುಲ್ ಕಾಲು ಆ್ಯಂಕಲ್ ತನಕ ಕರೆಕ್ಟಾಗಿದೆ. ಇಷ್ಟು 3 ಕಲರಲ್ಲಿ ಅವೈಲಬಲ್ ಇದೆ. 3 ಕಲರಲ್ಲಿ ನಿಮಗೆ ನಾನು ಹೇಳಿದ್ನಲ್ಲ ಅಷ್ಟು ಸೈಜ್ ಸಿಗುತ್ತೆ. 22, 24, 26, 28, 30, 32 ಇಷ್ಟು ಸೈಜ್ ಸಿಗುತ್ತೆ. ಪ್ರೈಸ್ ಬಂದು 650 ಪ್ಲಸ್ ಶಿಪ್ಪಿಂಗ್ ಚಾರ್ಜ್ 50 ರೂಪಾಯಿ ಇರುತ್ತೆ. ಓಕೆನಾ, ಇದು ಒಂದು ಮುಗೀತು. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಸಖತ್ತಾಗಿದೆ. ಇದಂತೂ ಸೂಪರ್ ಆಗಿದೆ. ಸ್ವಲ್ಪ ಇದು ಇಟ್ಕೊಂಡ್ರೆ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ನೋಡಿ ವರ್ಕ್ ಮಾಡಿದ್ದಾರೆ ನೆಕ್ ಹತ್ರ, ತುಂಬ ಚೆನ್ನಾಗಿದೆ. ನೇವಿ ಬ್ಲೂ ಕಲರಲ್ಲಿದೆ, ವಿತ್ ಬನಾರಸ್ ಮೆಟೀರಿಯಲಲ್ಲಿ ಕೊಟ್ಟಿದ್ದಾರೆ. ನೇವಿ ಬ್ಲೂ ಕಲರು ನೆಕ್ ಹತ್ರ ತುಂಬ ಚೆನ್ನಾಗಿ ಬೀಡ್ಸ್ ವರ್ಕು, ಸ್ಟೋನ್ ವರ್ಕ್ನ ಮಾಡಿದ್ದಾರೆ. ಹಾಗೆ ಇಲ್ಲಿ ಪಫ್ ಸ್ಲೀವ್ ಕೊಟ್ಟಿದ್ದಾರೆ. ಹಾಗೆ ಬ್ಯಾಕ್ ಸೈಡು ನಿಮಗೆ ಜಿಪ್ ಕೊಟ್ಟಿದ್ದಾರೆ. ಇಲ್ಲಿ ಜಿಪ್ ಇದೆ, ಜೊತೆಗೆ ಈ ಥರ ಒಂದು ಆಲ್ಟ್ರೇಷನ್ ನಾವೇ ಮಾಡ್ಕೋಬೋದು. ಅಂದರೆ ಎಷ್ಟು ಟೈಟ್ ಬೇಕು, ಎಷ್ಟು ಲೂಸ್ ಬೇಕು ಅಂತ ನೀವೇ ಕಟ್ಕೊಳ್ಳೋ ಥರ ಕೊಟ್ಟಿದ್ದಾರೆ. ಇಲ್ಲಿ ಇಷ್ಟು ಬೇಕು ಅಂತ ನೀವು ಆಲ್ಟ್ರೇಷನ್ ಮಾಡ್ಕೋಬೋದು. ಇದು
ಇದಕ್ಕೆ ಕಾಂಬಿನೇಷನ್ ಬಂದು ಆನಿಯನ್ ಪಿಂಕ್ ಅಂತೀವಲ್ಲ ಆ ಕಲರಲ್ಲಿ ಸ್ಕರ್ಟ್ನ ಕೊಟ್ಟಿದ್ದಾರೆ ನೋಡಿ. ಆನಿಯನ್ ಪಿಂಕ್ ತುಂಬ ಚೆನ್ನಾಗಿದೆ ಸ್ಕರ್ಟ್ ಅಂತೂ. ಇಷ್ಟು ಬರುತ್ತೆ, ನೆಕ್ ಹತ್ರ ವರ್ಕ್ ಇದೆ. ಹಾಗೆ ಇದಕ್ಕೆ ಒಂದು ದುಪ್ಪಟ ಕೂಡ ಕೊಟ್ಟಿದ್ದಾರೆ. ದುಪ್ಪಟ ಬಂದು ಈ ಥರ, ದುಪ್ಪಟನು ಬನಾರಸಲ್ಲೇ ಬರುತ್ತೆ. ದುಪ್ಪಟ ಈ ಥರ ಹಾಕ್ಕೊಂಡು ಚೆನ್ನಾಗಿದೆ ಅಲ್ವಾ? ಇದಕ್ಕೊಂದು ಸೊಂಟದ ಪಟ್ಟಿನೂ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳಿಗೆ ಎಷ್ಟು ರೆಡಿ ಮಾಡ್ಬೇಕು ನೀವು ಎಲ್ಲ ಇಲ್ಲೇ ಸಿಕ್ಬಿಡುತ್ತೆ ನಿಮ್ಗೆ. ಇದೊಂದು ಡ್ರೆಸ್ ತಗೊಂಡ್ರೆ ಎಲ್ಲ ಇರುತ್ತೆ. ಸೊಂಟದ ಪಟ್ಟಿ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಇದಕ್ಕೆ ಲಾಡಿ ಕೂಡ ಅವರೇ ಕೊಟ್ಟಿದ್ದಾರೆ. ಕೆಲವೊಂದಕ್ಕೆ ಲಾಡಿ ಕೊಡಲ್ಲ, ನೀವು ಹಾಕ್ಕೋಬೇಕು. ಕೆಲವೊಂದಕ್ಕೆಲ್ಲ ಕೊಡ್ತಾರೆ. ಔಟ್ಲುಕ್ ಈ ಥರ ಬರುತ್ತೆ. ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇದರಲ್ಲಿ ಇನ್ನೂ ಒಂದು ಕಲರ್ ಇದೆ. ಇದೆಲ್ಲ ನಿಮಗೆ ಈ ಥರ ಪೌಚ್ ಪ್ಯಾಕಲ್ಲಿ ಬರುತ್ತೆ. ಸ್ವಲ್ಪ ಬ್ರ್ಯಾಂಡೆಡ್ ಇದೆಲ್ಲ ಪೌಚ್ ಪ್ಯಾಕಲ್ಲಿ ಬರುತ್ತೆ. ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಷ್ಟೇ ನಾನು ಕೊಡ್ತಿರೋ ಪ್ರೈಸ್ಗೆ ನೀವು ಆರಾಮಾಗಿ ತೊಗೋಬೋದು. ಯಾಕಂದರೆ ನಾನು ತುಂಬ ಕಡೆ ವಿಚಾರಿಸಿದ್ದೀನಿ. ಹಬ್ಬ ಬಂತು ಅಂದರೆ ಸಾಕು, ನನ್ನ ಮಗಳು ಬಟ್ಟೆ ತೊಗೊಳಕ್ಕೆ ಹೋದಾಗೆಲ್ಲ ವಿಚಾರಿಸಿದ್ದೀನಿ. ಎಲ್ಲ 1300 ಮೇಲೇ ಇರುತ್ತೆ ಇದಂತೂ. ಸೊ ನಾವು ಒಂದು ಆಫರಲ್ಲಿ ಕೊಡ್ತಿದ್ದೀನಿ 899. ನೀವು ಇದರಲ್ಲಿ ಯಾವ್ದಾದ್ರು ತೊಗೊಳ್ಳಿ, ಯಾವ ಸೈಜ್ ಆದರೂ ತೊಗೊಳ್ಳಿ. ಇದರಲ್ಲಿ ಸೈಜ್ ಬಂದು 18, 20, 22 ಮೂರೇ ಸೈಜ್ ಅವೈಲಬಲ್ ಇರೋದು. ಎರಡೇ ಕಲರ್ ಅವೈಲಬಲ್ ಇರೋದು. 18, 20, 22 ಸೈಜು. ಇದು ಎರಡೇ ಕಲರು, ನೇವಿ ಬ್ಲೂ ಮತ್ತು ಆನಿಯನ್ ಪಿಂಕು. ಇದು ರಾಮ ಗ್ರೀನ್ ಮತ್ತು ಮಸ್ಟರ್ಡ್ ಎಲ್ಲೋ. ಹಬ್ಬಗಳಿಗೆಲ್ಲ ಸ್ವಲ್ಪ ಈ ಥರ ಗ್ರೀನು ರೆಡ್ಡು ಪಿಂಕಲ್ಲೇ ನೋಡ್ತಾರಲ್ಲ ಜಾಸ್ತಿ. ನೋಡಿ ಇಷ್ಟು ಚೆನ್ನಾಗಿದೆ. ಇದರಲ್ಲೂ ಸೇಮ್ ಸೈಜು 18, 20, 22 ಮೂರೇ ಸೈಜ್ ಅವೈಲಬಲ್ ಇರೋದು. ಇಲ್ಲಿ ಡೋರಿ ಕೊಟ್ಟಿದ್ದಾರೆ. ಇದು ಲಟ್ಕನ್ಸ್ ಕೊಟ್ಟಿದ್ದಾರೆ. ಸ್ಕರ್ಟಿಗೆ ಲಟ್ಕನ್ಸ್ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಲಟ್ಕನ್ಸು. ಅದಕ್ಕೂ ಕೊಟ್ಟಿದ್ದಾರೆ ಲಟ್ಕನ್ಸು. ತುಂಬ ಕ್ಯೂಟಾಗಿ ಕಾಣ್ತಿದೆ ಮಕ್ಕಳಿಗೆ. ಹಾಗೆ ಇದಕ್ಕೂ ಕೂಡ ಕೊಟ್ಟಿದ್ದಾರೆ ದುಪ್ಪಟ ಮತ್ತು ಸೊಂಟದ ಪಟ್ಟಿ ಎಲ್ಲ ಇದರಲ್ಲಿದೆ. ನಾನು ತೆಗ್ದಿಲ್ಲ, ಸುಮ್ಮನೆ ಮಿಸ್ ಆಗಿಬಿಟ್ರೆ ಕಷ್ಟ ಅಂತೇಳಿ. ಚಿಕ್ಕ ಐಟಮ್ ಬೋರ್ಡ್ ಮಿಸ್ ಆಗಿಬಿಟ್ರೆ ಹುಡ್ಕೋಕ್ಕಾಗಲ್ಲ, ಅದಕ್ಕೆ ತೆಗ್ದೇ ಇಲ್ಲ. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದು ಯಾರಿಗೆ ಯಾವುದೇ ಬೇಕು ಅಂದ್ರೂ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಮೆಸೇಜ್ ಮಾಡಿ. ಇದು ಬಂದು 899 ಪ್ಲಸ್ ಶಿಪ್ಪಿಂಗ್ ಚಾರ್ಜ್ 50 ರೂಪಾಯಿ ಆಗುತ್ತೆ. ಶಿಪ್ಪಿಂಗ್ ಚಾರ್ಜ್ ಬಂದು ನೀವು ಒಂದು ಸೆಟ್ಟಿಗೆ 50 ರೂಪಾಯಿನೇ. ಯಾಕಂದರೆ ಈ ಥರ ಪೌಚ್ ಸೇರಿಸಿ ಕೊಡೋದ್ರಿಂದ ನನಗೆ 50 ರೂಪಾಯಿಗಿಂತ ಜಾಸ್ತಿನೇ ಬಂದುಬಿಡುತ್ತೆ ಒಂದಕ್ಕೇ. ಸೊ ನಾನು ಹಂಗಾಗಿ ಎರಡಕ್ಕೆ ನಾನು 50 ರೂಪಾಯಿ ತೊಗೊಳಕ್ಕಾಗಲ್ಲ. ಒಂದಕ್ಕೆ 50 ರೂಪಾಯಿ, ಒಂದು ಸೆಟ್ಟಿಗೆ ನೀವೇನು ತೊಗೊಳ್ತಿರೋದು. ಸೈಜ್ಗಳು ಕೂಡ ಮೆನ್ಷನ್ ಮಾಡಿದ್ದೀನಿ. ಸೊ ಬೇಗ ಬುಕ್ ಮಾಡ್ಕೊಳ್ಳಿ. ನೀವು ತೊಗೊಳ್ಳಿಲ್ಲ ಅಂದರೆ ಅಟ್ಲೀಸ್ಟ್ ತೊಗೊಳ್ಳೋಂಥ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಅವ್ರಿಗೊಂದು ಹೆಲ್ಪ್ ಆಗುತ್ತೆ. ಬಜೆಟ್ ಫ್ರೆಂಡ್ಲಿಲಿ ಸಿಗ್ತಾ ಇದೆ ನಿಮಗೆಲ್ಲ. ಬೇಕಂದರೆ ಬೇರೆ ಕಡೆ ಮಕ್ಕಳ ಬಟ್ಟೆಯಲ್ಲಿ ನೀವು ತೊಗೊಳಕೋದ್ರೆ ತುಂಬ ಕಾಸ್ಟ್ಲಿ ಇರುತ್ತೆ. ನಿಮ್ಮ ಜಾನ್ಸಿ ಫ್ಯಾಷನಲ್ಲಿ ಕೊಡ್ತಿದ್ದೀವಿ ಒಂದು ಆಫರಲ್ಲಿ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ. ಅದ್ರ ಜೊತೆಗೆ ಸ್ಪೆಷಲಿ ಸರ್ಪ್ರೈಸ್ ಗಿಫ್ಟ್ ಕೂಡ ಇರುತ್ತೆ. ನಿನ್ನೆ ವಿಡಿಯೋ ಮಾಡಿದ್ದೆ, ಸರ್ಪ್ರೈಸ್ ಗಿಫ್ಟ್ ಇರುತ್ತೆ ಅಂತ ಹೇಳಿದ್ದೀನಿ. ಲಕ್ಷ್ಮಿ ಹಬ್ಬ ಮತ್ತು ಗೌರಿ ಹಬ್ಬ ಇರೋದ್ರಿಂದ ನನ್ನ ಪ್ರೀತಿಯ ಫಾಲೋವರ್ಸ್ ಮತ್ತು ನಮ್ಮ ಕಸ್ಟಮರ್ಸ್ ಯಾರಿದ್ದಾರೆ, ಆಫ್ಲೈನ್ ಇರ್ಬೋದು ಆನ್ಲೈನ್ ಇರ್ಬೋದು, ಯಾರಿಗೆ ಆದರೂ ಪರವಾಗಿಲ್ಲ, ಯಾರೇ ಬಂದು ಏನೇ ತೊಗೊಂಡ್ರು ಕೂಡ ಅವರು ಇಷ್ಟೇ ತೊಗೋಬೇಕು, ಇಷ್ಟೇ ಅಮೌಂಟ್ಗೆ ತೊಗೋಬೇಕು, ಪರ್ಚೇಸ್ ಮಾಡಬೇಕು ಆ ಥರ ಏನಿಲ್ಲ. ನೀವು 100 ರೂಪಾಯಿ ಐಟಮ್ ತೊಗೊಂಡ್ರು ಕೂಡ ಗಿಫ್ಟ್ ಸಿಗುತ್ತೆ. ನಮ್ಮ ಶಾಪಲ್ಲಿ ಬಂದು ನೀವು ಏನೇ ಪರ್ಚೇಸ್ ಮಾಡಿದ್ರು ಪ್ರತಿಯೊಬ್ಬರಿಗೂ ಕೂಡ ಒಂದು ಗಿಫ್ಟ್ ಅನ್ನೋದಿರುತ್ತೆ. ಒಬ್ಬರು ಕಸ್ಟಮರಿಗೆ ಒಂದು ಗಿಫ್ಟ್ ಅನ್ನೋದಿರುತ್ತೆ. ಸೊ ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ಯಾಕೆ ತಡ ಮಾಡ್ತೀರಾ? ಸ್ಪೆಷಲ್ ಗಿಫ್ಟು ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗುವಂಥ ಗಿಫ್ಟ್ ನೆನ್ನೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದೆ. ಯಾರಾದರೂ ಗೆಸ್ ಮಾಡಿ ನೋಡೋಣ ಏನು ಅಂತ. ತುಂಬ ಜನ ಗೆಸ್ ಮಾಡಿದ್ದೀರಾ. ಕೆಲವೊಬ್ಬರೆಲ್ಲ ಗೆಸ್ ಮಾಡಿದ್ದೀರಾ, ಕೆಲವೊಬ್ರದ್ದೆಲ್ಲ ರಾಂಗ್ ಆಗಿದೆ, ಕೆಲವರೆಲ್ಲ ರೈಟಾಗಿ ಗೆಸ್ ಮಾಡಿದ್ದೀರಾ. ಇದು ಆಲ್ರೆಡಿ ನಾನು ಕೊಟ್ಟಿದ್ದೀನಿ, ಸೇಮ್ ಗಿಫ್ಟೇ ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ಅದನ್ನೇ ಕೊಡೋಣ. ನನಗೆ ಅದು ಓಕೆ ಅನ್ನಿಸ್ತು. ಎಲ್ಲ ಹೆಣ್ಮಕ್ಳು ಇಷ್ಟಪಡ್ತಾರೆ, ಯಾರು ಅದನ್ನು ಒಂದು ಕಡೆ ಇಟ್ಬಿಡಲ್ಲ, ಯೂಸ್ ಮಾಡ್ತಾರೆ. ಹಾಗಾಗಿ ನನಗೆ ಅದಿಷ್ಟ ಆಗಿ ಅದನ್ನು ಕೊಡ್ತಾಯಿದ್ದೀನಿ ಗಿಫ್ಟ್ ರೂಪದಲ್ಲಿ. ಸೊ ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ಇನ್ನೇನಿಲ್ಲ, ಇವತ್ತಿನ ಭೀಮನ ಅಮಾವಾಸ್ಯೆ ಪೂಜೆನೂ ಮುಗೀತು, ಅಂಗಡಿಗೂ ಬಂದಿದೆ. ಇನ್ನು ಸ್ವಲ್ಪ ಕೆಲಸ ಜಾಸ್ತಿ ನನಗೆ ಮಧ್ಯಾಹ್ನ ಆಗ್ತಾ ಕಸ್ಟಮರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ವೀಡಿಯೋನ ಕಂಟಿನ್ಯೂ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾನು ನಿಮಗೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬೈ.